ಅಮೇರಿಕ ಒಂದು ಬಾಂಬ್ ಇದೆ ಅದು ಅದೇನು ಬಿಗ್ ಬಾಯ್ ಏನೋ ಆ ಬಾಂಬ್ ಹಾಕಿದರೆ 200 ಅಡಿ ಒಳಗಡೆ ಹೋಗಿ ಸ್ಫೋಟ ಆಗುತ್ತೆ. ಅದಕ್ಕೆ ಇವರು 1000 ಅಡಿ ಒಳಗಡೆ ಮಾಡ್ಬಿಡೋಣ, ಅಲ್ಲೊಂದು ದೊಡ್ಡ ಟೌನೇ ಮಾಡಿಬಿಟ್ಟಿದ್ದಾರೆ ಅವರು ದಿಟ್ಟತನದಿಂದ. ಇರಾನಿಯರ ಸ್ವಭಾವ ಏನಂತಂದ್ರೆ ನೆಲ ಕಚ್ಚಿ ಹೋರಾಡ್ತಾರೆ ಅವರು, ಡೂ ಆರ್ ಡೈ, ಬದುಕೋಣ ಇಲ್ಲ ಸಾಯೋಣ. ಇಡೀ ಇಸ್ರೇಲು ಮತ್ತು ಅದ್ರ ಜೊತೆಗೆ ಅಮೇರಿಕ ಕಕ್ಕಾಬಿಕ್ಕಿ ಆಗೋಗ್ಬಿಟ್ಟಿದೆ. ಎಲ್ಲಿಂದ ಡ್ರೋನ್ಗಳು ಬರ್ತವೆ? ನ್ಯಾಟೋ ಕಟ್ಟಿದವ್ರು ನಾವು, ಅದಕ್ಕೆ ಫಂಡಿಂಗ್ ಮಾಡಿದವ್ರು ನಾವು, ಎಲ್ಲಾ ದೇಶಗಳ ರಕ್ಷಣೆ ಒದಗಿಸಿದವ್ರು ನಾವು, ಈಗ ನಮ್ಮ ರಕ್ಷಣೆ ನೀವು ಬರ್ತಾ ಇಲ್ವಲ್ಲ ಅನ್ನೋದು ಟ್ರಂಪ್ನ ಸಮಸ್ಯೆ. ಆಮೇಲೆ ಈಗ ಬರ್ತಾ 18 ದಿನಗಳಲ್ಲಿ ಇರಾನಿನ ಸಾಮರ್ಥ್ಯ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ. 2 ಲಕ್ಷ ರೂಪಾಯಿ ಡ್ರೋನು, 35 ಕೋಟಿ ರೂಪಾಯಿ ಆಂಟಿ ಡ್ರೋನ್ ಹೊಡೆದಾಕತ್ತಲ್ಲ, ಮಿಸೈಲ್ ಹೊಡೆದಾಕತ್ತಲ್ಲ. ಅಮೇರಿಕೆಗೆ ಬ್ಯಾಂಕ್ ಕರಪ್ಟ್ ಆಗುತ್ತೆ, ಇನ್ಮೇಲೆ ಇಡೀ ದೇಶವೇ ಆರ್ಥಿಕತೆಯಲ್ಲಿ ಕುಗ್ಗೋಗುತ್ತೆ. ಇನ್ನದು ಮೋದಿನ ಎಫ್ಸ್ಟೀನ್ ಫೈಲಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಅವನು ನೇರವಾಗಿ ಟ್ರಂಪ್ ಹೇಳಿದ್ದಾನೆ, ನಾನು ಮನಸ್ಸು ಮಾಡಿದರೆ ಮೋದಿಯ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡ್ತೇನೆ. ನೇರ ಹೇಳಿದ್ರು. ಅವ್ರು ರಷ್ಯಾದವ್ರು ಏನು ಮಾಡಿದ್ರು, ಮಕ್ಕಳ ನಾನು ಕೊಡುವಾಗ ಬೇಡ ಅಂದ್ರಿ, ಇವಾಗ ಬಂದಿದ್ದೀರಲ್ವಾ ಬನ್ನಿ, ಈಗ ನಾವು ಹೇಳಿದ ರೇಟ್ ಇತ್ತು. ಸೊ ಬಾವುಟನ್ನು ನೋಡ್ಬಿಟ್ಟು ಇದು ಬೇರೆ ದೇಶದ್ದು ಅಂತ ಬಿಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಅದನ್ನು ನೇರವಾಗಿ ಇಲ್ಲಿ ತಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಸರಕು ಭಾರತದ್ದು, ಅದರ ಹಡಗು ನಮ್ಮದಲ್ಲ, ಹಡಗಿನ ಮಾಲೀಕತ್ವ ನಮ್ಮದಲ್ಲ, ಅಲ್ಲಿರ್ತಕ್ಕಂಥ ಧ್ವಜ ನಮ್ಮದಲ್ಲ. ಅಂದ್ರೆ ನೋಡಿದ್ರ ವಿದೇಶಾಂಗ ನೀತಿ, ಮೋದಿ ಪವರು ನೋಡಿ, ಅಲ್ಲಿಂದ ತೈಲವನ್ನು ಹೆಂಗ್ ಬಂತು ಅಂತ ಇವರು ಕುಣಿದಾಡ್ತಿದ್ದಾರೆ. ಅಲ್ಲ ಸ್ವಾಮಿ, ನಿಮ್ಮ ತೈಲ ಬರೋ ಇದ್ರೆ 28 ಹಡಗು ಬರಬೇಕಿತ್ತಲ್ವಾ? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧ 18ನೇ ದಿನಕ್ಕೆ ಕಾಲಿಟ್ಟಿದೆ. ಏನು ನಾವು ಯುದ್ಧವನ್ನು ಗೆದ್ದುಕೊಂಡೇ ಬಿಡ್ತೀವಿ ಅಂತ ಒಂದು ಆರಂಭಕ್ಕೆ ಅಸೂರರಂತೆ ಹೊರಟಿದ್ದ ಅಮೇರಿಕ ಮತ್ತು ಇಸ್ರೇಲ್ ಈಗಾಗಲೇ ಹಣ್ಣುಗಾಯಿ ನೀರುಗಾಯಿ ಆಗಿ ಬೇರೆಯವರ ಬೆಂಬಲ ಕೇಳುವ ಹಂತಕ್ಕೆ ಹೀನಾಯವಾದ ಒಂದು ಪರಿಸ್ಥಿತಿಯಲ್ಲಿದ್ದಾವೆ. ಆದರೆ ಇರಾನ್ ನಾನು ಯುದ್ಧ ಮಾಡಲಿಕ್ಕೆ 6 ತಿಂಗಳವರೆಗೂ ರೆಡಿ ಅನ್ನೋ ಒಂದು ದಾಷ್ಟ್ಯವನ್ನು ಇರಾನ್ ತೋರಿಸಿದೆ. ಈ ಮಧ್ಯೆ ಇಸ್ರೇಲ್ನ ಅಧ್ಯಕ್ಷರು ನೆತನ್ಯಾಹು ಇದ್ದಾರೋ ಇಲ್ಲ ಗೊತ್ತಿಲ್ಲ. ಈ ಯುದ್ಧದ ಪರಿಣಾಮ ಅಲ್ಲೆಲ್ಲೋ ಯುದ್ಧ ಆಗ್ತಿದ್ರೆ ಈ ದೂರದಲ್ಲಿರೋ ಭಾರತ ಸೇರಿದಂತೆ ಹಲವಾರು ದೇಶಗಳಲ್ಲಿ ಗ್ಯಾಸು, ಈ ಪೆಟ್ರೋಲು, ಹಲವಾರು ಸಮಸ್ಯೆಗಳಿಂದ ನಾವು ಇನ್ನೇನು ನಗರಗಳನ್ನ ಬಿಟ್ಟು ಎಲ್ಲರೂ ಹಳ್ಳಿಗಳಿಗೆ ಹೋಗಿ ಸೌದೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಭಯದಲ್ಲಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಯುದ್ಧದ ಏನು ನಾವು 2 ವಾರಗಳ ಮುಂಚೆ ಹಲವಾರು ಅಪ್ಡೇಟ್ಗಳನ್ನ ಕೊಟ್ಟಿದ್ವಿ. ಈಗ ನಂತರದ ಅಪ್ಡೇಟ್ಗಳನ್ನ ಇವತ್ತು ಕೊಡೋಕ್ಕೆ ನಮ್ಮ ಜೊತೆಗೆ ಶಶಿಕಾಂತ್ ಯಡಹಳ್ಳಿ ಸರ್ ಜೊತೆಗಿದ್ದಾರೆ. ಅವರು ರಾಜಕೀಯ ವಿಶ್ಲೇಷಕರು, ರಂಗ ವಿಮರ್ಶಕರು, ಬರಹಗಾರರು. ಸೊ ಅವ್ರನ್ನ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಯುದ್ಧ ನಿಮ್ಗೆ ಹೇಳಿದಾಗೆ ಅಮೇರಿಕ ಮತ್ತು ಇಸ್ರೇಲ್ ಯುದ್ಧ ಈಗ ಹಣ್ಣುಗಾಯಿ ನೀರುಗಾಯಿ ಆಗಿದ್ದಾವೆ. ನಾವೇನು ಗೆದ್ದೇ ಬಿಡ್ತಿದ್ವಿ ಅಂತೀವಿ. ಬಟ್ ಇರಾನ್ ಒಂದೇ ದಾಷ್ಟವಾಗಿ ನಿಂತ್ಕೊಂಡು ಅದ್ರದ್ದು ಇನ್ನೇನು ಮಿಸೈಲ್ಗಳೆಲ್ಲ ಮುಗೀತು ಅಂತಂದರೂ ಅದು ತನ್ನದೇ ಆದ ಹೋರಾಟವನ್ನು ಹಲವಾರು ತಂತ್ರಗಳನ್ನ ಬಳಸ್ಕೊಂಡು ಮುಂದುವರಿಸ್ತಾ ಇದೆ. ಇದು ಎಲ್ಲಿಗೆ ಹೋಗಿ ತಲುಪ್ಬೋದು ಅಂತ? ಇಲ್ಲ, ಮೊದಲನೇದಾಗಿ ಇರಾನ್ ಅನ್ನುವಂಥ ದೇಶ ಅದು ಇವತ್ತು ಯುದ್ಧಕಾಲ ಶಸ್ತ್ರಾಭ್ಯಾಸ ಮಾಡಿಲ್ಲ. ಅದು 10 ವರ್ಷಗಳಿಂದ ಅದಕ್ಕೆ ಗೊತ್ತಿತ್ತು, ಇವತ್ತಿಲ್ಲ ನಾಳೆ ಇಸ್ರೇಲ್ ಅಂತಕ್ಕಂಥ ಪೆಡಂಭೂತ ನಮ್ಮ ಮೇಲೆ ಆಕ್ರಮಿಸ್ಕೊಳ್ಳುತ್ತೆ ಅಂತ ಗೊತ್ತಿರೋದ್ರಿಂದ ಅವರು ಭೂಗರ್ಭದಲ್ಲಿಯೇ ತಮ್ಮ ಯುದ್ಧ ತಯಾರಿಯನ್ನು ಶುರು ಮಾಡಿಕೊಂಡಿದ್ದಾರೆ. ಎಷ್ಟು ಅಂದರೆ ಗೊತ್ತಿರೋ ಹಾಗೆ 1000 ಅಡಿ ಒಳಗೆ. ಯಾಕಂದರೆ ಈ ಒಂದು ಅಮೇರಿಕ ಒಂದು ಬಾಂಬ್ ಇದೆ, ಅದೇನು ಬಿಗ್ ಬಾಯ್ ಏನೋ ಆ ಬಾಂಬ್ ಹಾಕಿದರೆ 200 ಅಡಿ ಒಳಗಡೆ ಹೋಗಿ ಸ್ಫೋಟ ಆಗುತ್ತೆ ಅದು. ಅದಕ್ಕೆ ಇವರು 1000 ಅಡಿ ಒಳಗಡೆ ಮಾಡ್ಬಿಡೋಣ, ಅಲ್ಲೊಂದು ದೊಡ್ಡ ಟೌನೇ ಮಾಡಿಬಿಟ್ಟಿದ್ದಾರೆ ಅವರು. ಬರೀ ಈ ಮಿಸೈಲ್ಗಳು, ಯುದ್ಧದ ಡ್ರೋನ್ಗಳು, ಅವುಗಳನ್ನೇ ದೊಡ್ಡದಾಗಿ ಎಲ್ಲ ಅನುಕೂಲತೆಗಳನ್ನು ಮೊದಲು 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಪ್ರಿಪ್ರೇಷನ್ ಇದೆ, ಗೊತ್ತಿದೆ. ಆದರೆ ಈ ಅಮೇರಿಕಕ್ಕೆ ಮತ್ತು ಇಸ್ರೇಲ್ಗೆ ಆ ಒಂದು ದೊಡ್ಡ ಪ್ರಿಪ್ರೇಷನ್ ಇಲ್ಲ. ಯಾಕಂದರೆ ಈಗಾಗಲೇ ಇದು ಗಾಜಾ ಮೇಲೆ, ಪ್ಯಾಲೆಸ್ಟೈನ್ ಮೇಲೆ ಯುದ್ಧ ಮಾಡಿ ಹಲವಾರು ಶಸ್ತ್ರಾಸ್ತ್ರಗಳು ಕಡಿಮೆ ಆಗಿದ್ದಾವೆ ಅವ್ರದ್ದು. ಆದರೂ ಅವ್ರಿಗೊಂದು ದಾರ್ಶನಿಕ, ಇರಾನ್ ತಾನೇ ಪುಟ್ಟ ರಾಷ್ಟ್ರ ತಾನೇ, ಅವ್ರಿಗೆ ಏನು ಗೊತ್ತಾಗುತ್ತೆ, ಅವ್ರ ಮೇಲೆ ಹಲ್ಲೆ ಮಾಡಿಬಿಡೋಣ ಅಂತ. ಆಮೇಲೆ ನೋಡಿದ್ರೆ ಬಲಿಷ್ಠವಾದಂಥ ಅಮೇರಿಕ ನನ್ನ ಬೆನ್ನಿಂದೆ ಇದೆ. ಆದ್ದರಿಂದ 4 ದಿನದಲ್ಲಿ ಇಡೀ ಇರಾನನ್ನು ಸರ್ವನಾಶ ಮಾಡ್ತೀವಿ ಅಂತ ಟ್ರಂಪ್ನು ಬಾಯ್ ಬಡ್ಕೊಂಡ. ಆಮೇಲೆ ಅವನು ನೆತನ್ಯಾಹುನು ಹೇಳ್ತಾನೆ ಇದ್ದಾರೆ. ಆದರೆ ಅವರು ದಿಟ್ಟತನದಿಂದ, ಇರಾನಿಯರ ಸ್ವಭಾವ ಏನಂತಂದರೆ ನೆಲ ಕಚ್ಚಿ ಹೋರಾಡ್ತಾರೆ ಅವರು, ಡೂ ಆರ್ ಡೈ, ಬದುಕೋಣ ಇಲ್ಲ ಸಾಯೋಣ. ಸೊ ಆ ರೀತಿಯಾದಂಥದ್ದು. ಮತ್ತು ಅವ್ರ ಯುದ್ಧ ಹೂವು ಬಹಳ ಡಿಫ್ರೆಂಟ್ ಆಗಿದೆ. ಅವರು ಸಾಂಪ್ರದಾಯಿಕ ಸೈನ್ಯವೇ ಬೇರೆ ಇದೆ, ಇನ್ನೊಂದು ಕ್ರಾಂತಿಕಾರಿ ಸೈನ್ಯವೇ ಬೇರೆ ಇದೆ. ಆಮೇಲೆ ಅಲ್ಲಿರ್ತಕ್ಕಂಥ 30 ಪ್ರಾಂತ್ಯಗಳಿಗೆ ಸೈನ್ಯವನ್ನು ಹಂಚಿದ್ದಾರೆ ಅವರೆಲ್ಲರಿಗೂ ಸಹಿತ ಇಂಡಿಪೆಂಡೆಂಟಾಗಿ
ಆಲೋಚಿಸುವ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಸೊ ಈ ರೀತಿಯಾಗಿ ಹೋಗ್ಬಿಟ್ಟು ಈಗ ಯಾವುದೋ ಒಂದು ಸೈನ್ಯ ನಾವು ಇವತ್ತು ಯುದ್ಧ ಮಾಡಲ್ಲ, ಇನ್ನೊಂದು ಸೈನ್ಯ ಮುಂದುವರಿಸ್ತದೆ. ಎಲ್ಲ ಒಂದು ಏಕಕಾಲಕ್ಕೆ. ಅದಕ್ಕೋಸ್ಕರನೇ ಇವರು 8, 9, 10 ರಾಷ್ಟ್ರಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಕ್ಕೆ ಸಾಧ್ಯ ಆಗಿದೆ. ಓಕೆ ಓಕೆ. ಒಬ್ಬರು ಕುವೈತ್ ಮೇಲೆ ಮಾಡಿದ್ರೆ ಇನ್ನೊಬ್ರು ದುಬೈ ಮೇಲೆ ಮಾಡ್ತಾರೆ, ಇನ್ನೊಬ್ರು ಇಸ್ರೇಲ್ ಮೇಲೆ ಮಾಡ್ತಾರೆ. ಈ ರೀತಿಯಾಗಿ ಕಕ್ಕಾಬಿಕ್ಕಿ ಆಗೋಗ್ಬಿಟ್ಟಿದೆ ಇಡೀ ಇಸ್ರೇಲು ಮತ್ತು ಅದ್ರ ಜೊತೆಗೆ ಅಮೇರಿಕ ಕಕ್ಕಾಬಿಕ್ಕಿ ಆಗೋಗ್ಬಿಟ್ಟಿದೆ. ಎಲ್ಲಿಂದ ಡ್ರೋನ್ಗಳು ಬರ್ತವೆ? ಅವರು ಯುದ್ಧ ತಂತ್ರದಲ್ಲಿ ಮಾಡೋ ನಿಪುಣರಾಗಿ ಹೋಗ್ಬಿಟ್ಟಿದ್ದಾರೆ ಇರಾನಿಯನ್ಸು. ಅವ್ರು ಏನಂತ ಮೊದಲು ನೋಡಿ ಹಳೆಯ ಶಸ್ತ್ರಗಳು ಏನಿದಾವೆ ಅವುಗಳೆಲ್ಲವನ್ನು ಬಿಟ್ಟರು ಒಂದೊಂದಾಗಿ. ಆಮೇಲೆ ನೋಡಿದರೆ ಬೇರೆ ಶಸ್ತ್ರ ಬಿಟ್ಟರು. ಇವಾಗ ನೋಡಿದ್ರೆ ದಿನಕ್ಕೊಂದು ಹೊಸ ರೀತಿಯಾದಂಥ ಮಿಸೈಲ್ಗಳನ್ನು ಬಿಡ್ತಾ ಇದ್ದಾರೆ. ಅವರು ತುಂಬಾ ಅವಸರ ಮಾಡ್ತಾ ಇಲ್ಲ. ಅವರು ನಿಧಾನಕ್ಕೆ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡೋಣ, ಹೌದು, ಶತ್ರುಗಳ ಕಕ್ಕಾಬಿಕ್ಕಿ ಮಾಡೋಣ. ಸೊ ಇವ್ರು ಏನು ಮಾಡ್ತಾರೆ, ನೆಗೆಟಿವ್ ಪ್ರೊಪಗಂಡ ಮಾಡ್ತಿದ್ದಾರೆ. ಅವ್ರ ಹತ್ರ ಟ್ರಂಪ್ ಹೇಳ್ತಾ ಇದ್ದಾನೆ 90% ಆಯುಧಗಳು ಮುಗಿದೋಗ್ಬಿಟ್ಟಿದ್ದಾವೆ, ಅವರು ಇನ್ನೇನು ಶರಣಾಗತ ಆಗಿಬಿಡ್ತಾರೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ನಾವು ಮಾತುಕತೆಗೆ ಸಿದ್ಧವಾಗಿದ್ದೀವಿ, ಅವ್ರು ಸಿದ್ಧವಾಗಿಲ್ಲ ಅಂತ ಹೇಳ್ತಾನೆ. ದಿನಕ್ಕೆ ಒಂದು ಮಾತು, ಅವನ ಮಾತಲ್ಲೇ ದ್ವಂದ್ವ, ಏನು ಮಾತಾಡಬೇಕು ಅಂತ ಅವನು ತಿಕ್ಕಿಡ್ಕೊಂಡ್ಬಿಟ್ಟಿದೆ. ಮತ್ತೊಂದು ಕಡೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ಚೀನಾ ಸಪೋರ್ಟ್ ಮಾಡಬೇಕು ಅಂತ ಮೊದಲೇ ಹುಚ್ಚ ಅವನು, ಇವಾಗ ತಿಕ್ಲಾಗಿ ಹೋಗ್ಬಿಟ್ಟಿದ್ದಾನೆ. ಸೊ ಆದ್ದರಿಂದ ಏನು ಮಾಡ್ತಾರೆ, ಲಬಲಬೋ ಅಂತ ಬಾಯಿ ಬಿಡ್ಕೊಂಡ್ಬಿಟ್ಟು ಕೆನಡಾದವರಿಗೆ ನೀವು ಸಪೋರ್ಟ್ ಮಾಡಿ. ಆಮೇಲೆ ಅವನು ಪಾಪ ಅವನೇ ಯುದ್ಧದಿಂದ ಜರ್ಜರಿತರಾಗಿದ್ದಾರೆ. ಯಾರು? ಉಕ್ರೇನ್. ಅಯ್ಯೋ ನಮಗೆ ಕೊಡಿ ಡ್ರೋನ್ಗಳನ್ನು, ಮಿಸೈಲ್ಗಳನ್ನ ಹೆಂಗೆ ಹೊಡಿಯೋದು ಅಂತ ತಂತ್ರಜ್ಞಾನ ಕೊಡಿ. ಈ ರೀತಿಯಾಗಿ ಕೆನಡಾದವ್ರಿಗೆ, ಸ್ಪೇನ್ನವ್ರಿಗೆ, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಬೇಡ್ಕೊತಾ ಇದ್ದಾನೆ. ಅವರೆಲ್ಲರೂ ಭಯ ಬಂದ್ಬಿಟ್ಟಿದೆ. ಅಯ್ಯೋ ಬೇಡ, ಇವ್ರ ಸವಾಸನೆ ಸಾಕು. ಇವರು ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಅಂದ್ಕೊಂಡ್ರೆ ಏನು ಮಾಡಿದ್ರು, ಮೊದಲು ವೆನಿಜುವೆಲಾ ಅಧ್ಯಕ್ಷರನ್ನ ಒಂದೇ ದಿನ ಎತ್ತಾಕ್ ಹೋಗ್ಬಿಟ್ರು. ಹಂಗೆ ಇವನ್ ಕಮೆನಿನ್ ಒಂದಿನ ಕೊಂದ್ಬಿಟ್ರೆ ಅಲ್ಲಿಗೆ ಯುದ್ಧ ಕ್ಲೋಸ್ ಆಗಿತ್ತು ಅನ್ಕೊಂಡಿದ್ರು ಏನೋ ಬಹುಶಃ. ಅದಕ್ಕೆ ಯಶಸ್ವಿನ ಆದ್ರು. ಮೊದಲನೇ ದಿವಸನೇ ಅವನನ್ನ ಜೊತೆಗೆ ಒಂದು 40 ಜನ ಬಹಳ ಪ್ರಮುಖವಾಗಿರ್ತಕ್ಕಂಥವ್ರನ್ನ ಬಾಂಬ್ ಬಿಟ್ಟು ಉಡಾಯಿಸಿದ್ದಕ್ಕೆ ಮುಗಿದೋಯ್ತು ಯುದ್ಧ. ಅರೆ ರಾಜನ ತೆಗೆದ ಮೇಲೆ ಸೈನಿಕರೆಲ್ಲಿ ಉಳಿತಾರೆ? ಸೊ ಅಂತ ಬಹಳ ಖುಷಿಯಾಗಿದ್ರು, ಸಂತೋಷವಾಗಿದ್ರು. ಬಟ್ ರಾಜನೇ ಇಲ್ಲದೆ ಇವರು ಯುದ್ಧ ಮುಂದುವರಿಸಿದ್ರು. ಆದರೆ ಅವರು ಬಹಳ ಮೊದಲೇ ತಯಾರಿ ಮಾಡ್ಕೊಂಡಿದ್ರು, ಪೂರ್ವ ತಯಾರಿ ಬಹಳ ಚೆನ್ನಾಗಿತ್ತು. ಸೊ ಆದ್ದರಿಂದ ಇರಾನ್ ದೇಶ ಇದೆ ಅಲ್ವಾ, ಅದು ನಿಮ್ಗೆ ಗೊತ್ತಿಲ್ಲ ನನಗೆ. ನಾವು ಯೂಶ್ವಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಮೊದಲು ಹೋಗೋದು ಇರಾನಿ ಸಿನಿಮಾಗಳಿಗೆ, ಆಮೇಲೆ ಕೊರಿಯನ್ ಸಿನಿಮಾ. ಸೆನ್ಸಿಟಿವ್ ಆಗಿ ಮಾಡ್ತಾರೆ, ತುಂಬಾ ಸೆನ್ಸಿಟಿವ್. ಅಲ್ಲಿ ಇರ್ತಕ್ಕಂಥ ಆಲೋಚನೆ ಹೇಗಿರ್ತಾರೆ, ಹೊರ ಕ್ರಿಯಾಶೀಲವಾಗಿ ಯೋಚನೆ ಮಾಡ್ತಾರೆ ಅವರು, ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಅದೇ ರೀತಿಯಾಗಿ ಅದೊಂದು ಸ್ವಲ್ಪ ಮೂಲಭೂತವಾದಿ ಕಂಟ್ರಿ ಅನ್ನೋದು ಅಸಮಾಧಾನ ಇದೆ. ನನ್ಗೆ ಅದೇನು ಹೇಳಕ್ಕೆ ಬಂದೆ. ನಾವು ಈಗೇನು 1-2 ವರ್ಷಗಳ ಮುಂಚೆಯಿಂದ ಇರಾನಲ್ಲಿ ಏನು ಮಹಿಳಾ ದೌರ್ಜನ್ಯ ನಡೀತಾ ಇತ್ತು, ಅಲ್ಲೇನು ಮೂಢನಂಬಿಕೆಗಳು, ಮೌಢ್ಯಗಳು ಇದಾವಲ್ಲ, ಅವನ್ನ ವಿರೋಧಿಸಿ ತುಂಬ ಭಾರತೀಯರು ತುಂಬ ವಿರೋಧಿಸಿ ಒಂದು ಕ್ಯಾಂಪೇನ್ ಥರ ಮಾಡ್ತಾಯಿದ್ವಿ, ಅಲ್ಲಿ ಮಹಿಳೆಯರಿಗೆ ಸ್ವತಂತ್ರ ಕೊಡಬೇಕು ಅಂತ. ಇವಾಗ ನೋಡಿದರೆ ಭಾರತೀಯರು ಅಂದರೆ ಕೆಲವರು ಇರಾನಿನ ವಿರೋಧಿಸ್ತಿದ್ದಾರೆ, ಕೆಲವರು ಇರಾನಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿದ್ದಾರೆ. ನಾವು ನಿಜವಾಗ್ಲೂ ಯಾರ ಪರ ನಿಲ್ಲಬೇಕು ಈ ಯುದ್ಧದ ಸಂದರ್ಭದಲ್ಲಿ ಅಂತ? ಇಲ್ಲ, ಯುದ್ಧದ ಸಂದರ್ಭದಲ್ಲಿ ಮನುಷ್ಯರ ಪರ ನಿಲ್ಲಬೇಕು. ನಾವು ಮಾನವೀಯತೆಯೇ ಬಹಳ ಮುಖ್ಯ ಆಗುತ್ತೆ ನಮಗೆ. ಸೊ ಮಾನವೀಯತೆಯ ಜೊತೆಗೆ ಈ ಸದ್ಯಕ್ಕೆ ನಮಗೆ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೊಬ್ಬ ಬ್ರಹ್ಮ ರಾಕ್ಷಸ ಬಂದ, ಇನ್ನೊಂದು ಯಾವುದೋ ಸಣ್ಣ ಭೂತ ಬಂತು ಅಂತಂದರೆ ಆಯ್ತಾ, ಇಬ್ರು ಟ್ರಬಲ್ ಮೇಕಿಂಗ್ ಮಾಡ್ತಾರೆ. ಅದನ್ನು ಯಾರ ಪರವಾಗಿರಬೇಕು? ಈ ಭೂತನ ಆಮೇಲೆ ಹೊಡ್ಕೊಳ್ಳೋಣ, ಮೊದಲ ಬ್ರಹ್ಮ ರಾಕ್ಷಸ ನೋಡಿರಿ. ಸೊ ಆದ್ದರಿಂದ ಈಗ ನಮ್ಮ ಇರಾನಿಗೆ ಕಂಟಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಟ್ರಂಪ್ ಅಂತಕ್ಕಂಥ ಅಮೇರಿಕ ಅನ್ನುವಂಥ ಒಂದು ಬ್ರಹ್ಮ ರಾಕ್ಷಸ. ಮೊದಲು ಅದನ್ನು ಹೊಡಿಬೇಕಾಗಿದೆ, ಅನಿವಾರ್ಯ ಇದೆ. ಅದಾದಮೇಲೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋಣ. ಯಾಕಂದರೆ ನಮ್ದು ಇರೋದು ಇಸ್ಲಾಮಿಕ್ ಕಂಟ್ರಿಯಲ್ಲಿ ನಮ್ಮದೇ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ. ಧಾರ್ಮಿಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನಾವು ಹೋಗ್ತೀವಿ. ಮತ್ತು ತುಂಬ ನನಗೆ ಗೊತ್ತಿರೋ ಹಾಗೆ ಕೆಟ್ಟ ಪ್ರಪಗಂಡ ಮಾಡಿದ್ದಾರೆ ಅಲ್ಲಿ ಇವತ್ತು ಸಹಿತ ಹೆಣ್ಮಕ್ಳು ವಿದ್ಯಾಭ್ಯಾಸ ಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಇವರು ನಾವೇನು ಅಂಡರ್ಗ್ರೌಂಡ್ ಯುದ್ಧ ಸಿಟಿ ಅಂತ ಹೇಳಿದೀವಲ್ಲ, ಅಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ. ಹೌದಾ? ಮಹಿಳೆಯರು ಇದ್ದಾರೆ. ಮತ್ತೆ ಇದು ಮಹಿಳೆಯರಿಗೆ ಅಲ್ಲಿ ಇದು ಸ್ವಾತಂತ್ರ್ಯ ಇಲ್ಲ, ಅದೆಲ್ಲ ಒಂದು ಇಲ್ಲ, ಹಾಗಲ್ಲ. ಅಪಪ್ರಚಾರ ಅಂದ್ರೇನು, ಮಹಿಳೆಯರ ಸುರಕ್ಷತೆಗಾಗಿ ಅವ್ರು ಕೆಲವೊಂದನ್ನು ಮಾಡ್ಕೊಂಡಿದ್ದಾರೆ. ಏನಪ್ಪ, ಗಂಡನ ಜೊತೆಗೆ ಹೋಗಬೇಕು, ಯಾವ ಹಿಜಾಬ್ ಹಾಕಿರಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಅವರು. ಸೊ ಆದ್ದರಿಂದ ಅದೊಂದು ಮೂಲಭೂತವಾದ ದೇಶ ಇದೆ, ಅವ್ರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ನಾವು ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದು ಅವರ ದೇಶದ ಒಳಗಡೆ ಇರ್ತಕ್ಕಂಥ ಸಮಸ್ಯೆ. ಆಮೇಲೆ ಆ ದೇಶದ ಒಳಗಡೆ ಇರ್ತಕ್ಕಂಥವ್ರನ್ನ ಎತ್ತಿಕಟ್ಟು ಕೆಲಸ ಆಗ್ತಾ ಇದೆ. ಇತ್ತೀಚೆಗೆ ಹಲವಾರು ಯುವಕರನ್ನ ಎತ್ತು ಕಟ್ಟಿದ್ರು, ಅವ್ರಿಗೆ ಬಾಂಬು ಮತ್ತು ಬಂದೂಕುಗಳು ಸಪ್ಲೈ ಮಾಡಿದ್ರು. ಹೌದು, ಇದೇ ಇಸ್ರೇಲ್ದವರು. ಹೌದು. ಇನ್ನೊಂದು ವಿಚಾರ ಗಮನಿಸ್ಬೇಕು ಸರ್. ಏನು ಅಮೇರಿಕ ಮತ್ತು ಇಸ್ರೇಲ್ ದಾಳಿ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಆಂತರಿಕ ಒಂದು ಹೋರಾಟ, ಆಂತರಿಕ ಪ್ರತಿರೋಧ ತುಂಬ ಇತ್ತು ಅಲ್ಲಿ ಯುವಜನರಿಂದ, ಇರಾನ್ ಯುವಜನರಿಂದ. ಬಟ್ ಇವರು ಅಮೇರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ ಮೇಲೆ ಅವ್ರದ್ದೆಲ್ಲ ಬೆಂಬಲ ತೊಗೋಬೋದು ಆ ಪ್ರತಿರೋಧದ ಶಕ್ತಿನ ಅಂತ ಅಂದ್ಕೊಂಡಿದ್ರೇನೋ. ಬಟ್ ನೋಡಿದರೆ ಆಂತರಿಕವಾಗಿ ಇವ್ರದ್ದು ಇರಾನಿಯನ್ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅವ್ರಿಗೆ.
ಯಾರು ಎಲ್ಲಿ ಯೂತ್ಸ್ ಅಲ್ಲಿಯೂ ಇದಾರಲ್ಲ ಸಹಿತ ಏನಾಯ್ತು, ಆ ಇಡೀ ಹೋರಾಟವನ್ನು ಬಗ್ಗು ಬಡಿಲಾಯ್ತು. ಸುಮಾರು 3-4 ಸಾವಿರ ಯುವಕರನ್ನ ಸಾಯಿಸಲಾಯ್ತು. ಕಮೈನ ಹೌದು. ಆಯ್ತಾ. ಸೊ ಆ ರೀತಿಯಾದಂಥದ್ದು ಅದು ದೊಡ್ಡ ತಪ್ಪು, ಅದು ಮಾನವೀಯತೆ ಮೇಲೆ ಮಾಡತಕ್ಕಂಥ ಅಪರಾಧವೇ. ಹೌದು. ಆದರೆ ಇವ್ರು ಮಾಡಿದಂಥದ್ದು ಅಲ್ಲಿರ್ತಕ್ಕಂಥವ್ರು ಪ್ರಚೋದನೆ ಮಾಡಿದಾರಲ್ಲ. ಎಲ್ಲ ದೇಶದಲ್ಲೂ ಸಮಸ್ಯೆ ಇದೆ. ನಿರುದ್ಯೋಗ ಸಮಸ್ಯೆ ಯಾವ ದೇಶದಲ್ಲಿ ಇಲ್ಲ, ಯಾವ ದೇಶದಲ್ಲಿ ಬೆಲೆ ಏರಿಕೆ ಸಮಸ್ಯೆ ಇಲ್ಲ, ಅವುಗಳು ಇರ್ತವೆ. ಅವುಗಳನ್ನು ಅಲ್ಲಿರ್ತಕ್ಕಂಥ ಜನ ಹೋರಾಟವನ್ನು ಬೆಂಬಲಿಸುವ ಮತ್ತು ಅದನ್ನು ಮಿಲಿಟೆಂಟ್ ಆಗಿ ಮಾಡ್ತಕ್ಕಂಥದ್ದು, ಅವ್ರಿಗೆ ಗನ್ನುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ವಿರೋಧಿ ರಾಷ್ಟ್ರಗಳು ಮಾಡಿದ್ರಲ್ಲ. ಸೊ ಆದ್ದರಿಂದ ಅನಿವಾರ್ಯವಾಗಿ ಮಾಡಿ ಇವನ್ ಚೈನಾದಲ್ಲೂ ಸಹಿತ ವಿದ್ಯಾರ್ಥಿಗಳ ಚಳವಳಿಯನ್ನು ಹೆಂಗೆ ರಕ್ತಪಾತ ಮಾಡಿ ನಿಲ್ಲಿಸಿದ್ರು, ಅದು ನಾವು ಬೆಂಬಲಿಸೋದಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಆ ಒಂದು ದೇಶದ ಸಾರ್ವಭೌಮತ್ವವನ್ನು ಉಳಿಸ್ಕೋಬೇಕು, ಶತ್ರು ರಾಷ್ಟ್ರಗಳ ಹುನ್ನಾರಗಳನ್ನು ಮುಲ್ಲಿಸಬೇಕು. ಆ ಸಂದರ್ಭದಲ್ಲಿ ಹಲವಾರು ಬಲಿಗಳನ್ನ ಪಡಿಬೇಕಾಗತ್ತೆ. ಆದ್ದರಿಂದ ಅವರ ದೇಶದ ಇಂಟರ್ನಲ್ ಸಮಸ್ಯೆಗಳನ್ನು ಆ ದೇಶದಲ್ಲಿ ಇರ್ತಕ್ಕಂಥವರೇ ಬಗೆಹರಿಸ್ಕೋಬೇಕಾಗತ್ತೆ. ಅದು ಬಿಟ್ಟು ಬೇರೆ ದೇಶದವರು ಆಕ್ರಮಿಸಿಕೊಂಡಂಥ ಸಂದರ್ಭದಲ್ಲಿ ನಾವು ನಮ್ಮ ದೇಶದ ಸಮಸ್ಯೆ ನೋಡ್ಕೊಳ್ಳೋಣಪ್ಪ ಅನ್ನಕ್ಕಾಗೋದಿಲ್ಲ. ಆದ್ದರಿಂದ ಇವಾಗ ಯುದ್ಧ ನಡೀತಾ ಇದೆ. ಇಸ್ರೇಲು ಮತ್ತು ಅಮೇರಿಕ ದೊಡ್ಡ ಭ್ರಮೆಯಲ್ಲಿತ್ತು, ಇಡೀ ಜಗತ್ತೇ ಒಂದು ಭ್ರಮೆಯಲ್ಲಿತ್ತು. ಅಮೇರಿಕ ಅಂದ್ರೆ ಸೂಪರ್ ಪವರು, ಅವ್ರ ಮೇಲೆ ಏನು ಶಸ್ತ್ರಾಸ್ತ್ರಗಳ ದೊಡ್ಡ ಸಾಗರವೇ ಇದೆ, ಅದು ಏನಾದರೂ ಕೆಂಗನ್ನು ಬಿಟ್ಟುಬಿಟ್ರೆ ಸುಟ್ಟು ಹೋಗ್ಬಿಡ್ತವೆ ಬೇರೆ ಬೇರೆ ದೇಶಗಳು. ಈ ರೀತಿಯಾದಂಥ ಹಲವಾರು ಊಹಾಪೋಹಗಳು, ಭ್ರಮೆಗಳು ಹಲವಾರು ಜನಕ್ಕಿತ್ತು. ಅದನ್ನು ಅವರು ಬಿಲ್ಡಪ್ ಮಾಡ್ತಾ ಬಂದಿದ್ರು. ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟು ನಮ್ಮದು ಪ್ರಭಾವಶಾಲಿ ದೇಶ, ಆರ್ ಸೂಪರ್ ಪವರ್, ನಾವು ದೊಡ್ಡನ್ನ, ಆದ್ದರಿಂದ ದೇಶ ಎಲ್ಲರೂ ನಾವು ಹೇಳ್ದಂಗೆ ಕೇಳಬೇಕು, ಅದಕ್ಕೆ ನಾವು ಎಲ್ಲ ದೇಶನ ನಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ತೀವಿ, ಅದಕ್ಕೊಂದು ನ್ಯಾಟೋ ಅನ್ನೋದನ್ನು ಮಾಡಿಬಿಟ್ಟಿದ್ದೀವಿ. ನ್ಯಾಟೋ ಮಾಡಿಬಿಟ್ಟು ಯಾವ್ಯಾವ ದೇಶದ ಮೇಲೆ ಯಾರಾದರೂ ಹಲ್ಲೆ ಮಾಡಿದ್ರೆ ನಾವೆಲ್ಲ ಬಂದುಬಿಡ್ತೀವಿ ಅಂತ. ಇವಾಗ ಇಡೀ ನ್ಯಾಟೋ ದೇಶದವರೇ ಕೈ ಕೊಟ್ಬಿಟ್ರು ಅಮೆರಿಕಕ್ಕೆ. ಹೌದು, ಅಮೆರಿಕಕ್ಕೆ. ಅದಕ್ಕೆ ಇವನು ಬಾಯಿ ಬಡ್ಕೊಳ್ತಾ ಇದ್ದಾರೆ ಟ್ರಂಪು. ಏನು ಅಂದರೆ ಅಮೆರಿಕ ದೇಶ ನ್ಯಾಟೋ ಕಟ್ಟಿದವ್ರು ನಾವು, ಅದಕ್ಕೆ ಫಂಡಿಂಗ್ ಮಾಡಿದವ್ರು ನಾವು, ಎಲ್ಲ ದೇಶಕ್ಕೆ ರಕ್ಷಣೆ ಒದಗಿಸಿದವ್ರು ನಾವು, ಈಗ ನಮ್ಮ ರಕ್ಷಣೆ ನೀವು ಬರ್ತಾ ಇಲ್ವಲ್ಲ ಅನ್ನೋದು ಟ್ರಂಪ್ನ ಸಮಸ್ಯೆ. ಇವರೆಲ್ಲ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ನ್ಯಾಟೋದವರು? ಯಾಕೆ ಸಮಸ್ಯೆ ಮಾಡಿದ್ರೆ ಇವನು ಅನ್ಯಾಯವಾಗಿ ಆಕ್ರಮಣ ಮಾಡಿದ್ದಾನೆ. ಆಯ್ತಾ, ಇರಾನಿಯನ್ಸ್ಗಳು ಇವ್ರ ಮೇಲೆ ಆಕ್ರಮಣ ಮಾಡಿಲ್ಲ. ಇವರು ಇರಾನ್ ಮೇಲ್ಗಡೆಗೆ ಮೊದಲು ಆಕ್ರಮಣ ಮಾಡಿದ್ದಾರೆ, ಬಾಂಬ್ ಹಾಕಿದ್ದಾರೆ, ಅಲ್ಲಿರ್ತಕ್ಕಂಥ ಸುಪ್ರೀಂ ಲೀಡರ್ನ ಕೊಂದಿದ್ದಾರೆ. ಸೊ ಇದು ಮಾನವೀಯತೆ ಮೇಲೆ ಮಾಡಿದಂಥದ್ದು ದ್ರೋಹ ಆಗಿದೆ. ಆದ್ದರಿಂದ ಆಮೇಲೆ ಈಗ ಬರ್ತಾ 18 ದಿನಗಳಲ್ಲಿ ಇರಾನಿನ ಸಾಮರ್ಥ್ಯ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಇಡೀ ಜಗತ್ತು ಅದು ಯಾಕಂದರೆ ಎಲ್ಲವನ್ನು ತೋರಿಸಿರಲಿಲ್ಲ ಇಲ್ಲಿವರೆಗೂ, ಈ ರೀತಿಯಾದಂಥ ಯುದ್ಧದಲ್ಲಿ ಅವರು ತೊಡಗಿರಲಿಲ್ಲ. ಆದರೆ ಇವಾಗ ಏನಾಗಿದೆ, ಅಲ್ಲಿರ್ತಕ್ಕಂಥ ಏನಪ್ಪ ಶಸ್ತ್ರಾಸ್ತ್ರಗಳಿದ್ದಾವೆ, ಹೊಸ ಆಯುಧಗಳನ್ನು ದಿನ ಬಿಡ್ತಾ ಇದ್ದಾರೆ. ಏನು ಡ್ರೋನ್ಗಳು ರೀ, ಚೀಪೆಸ್ಟ್ ಡ್ರೋನ್ಗಳು, 2 ಲಕ್ಷ ರೂಪಾಯಿ ಡ್ರೋನು, 35 ಕೋಟಿ ರೂಪಾಯಿ ಆ್ಯಂಟಿ ಡ್ರೋನ್ ಹೊಡೆದಾಕತ್ತಲ್ಲ, ಮಿಸೈಲ್ ಹೊಡೆದಾಕತ್ತಲ್ಲ. ಇಷ್ಟೊಂದು ಚೀಪಾಗಿ ಇರ್ತಕ್ಕಂಥ ಯುದ್ಧ ಅದು ಮಾಡ್ತಾ ಇದೆ. ಏನು ಒಂದು ದಿನಕ್ಕೆ $1.25 ಬಿಲಿಯನ್ ಅದೆಷ್ಟೋ ಖರ್ಚಾಗ್ತಾ ಇದೆ ಅಮೇರಿಕಕ್ಕೆ. ಅಮೇರಿಕ ಈಗ ಬ್ಯಾಂಕ್ ಕರಪ್ಟ್ ಆಗುತ್ತೆ, ಇನ್ಮೇಲೆ ಇಡೀ ದೇಶವೇ ಆರ್ಥಿಕತೆಯಲ್ಲಿ ಕುಗ್ಗೋಗುತ್ತೆ. ಇನ್ನು ಈ ಇಸ್ರೇಲು ಅದು ಮತ್ತೇನಾದ್ರೂ ಸಿದ್ಧ ಆಗಬೇಕಾದ್ರೆ 10 ವರ್ಷ ಬೇಕು, ಅಷ್ಟು ಲಾಸ್ ಆಗಿಬಿಟ್ಟಿದೆ. ಅಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿ ಹಾಳಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥದ್ದು ಪ್ರತಿಭಟನೆಯನ್ನು, ಪ್ರತಿರೋಧವನ್ನು ಜಗತ್ತಿನ ಯಾವ ದೇಶಗಳು ಸಹಿತ ಊಹೆನೂ ಮಾಡಿರಲಿಲ್ಲ. ಇನ್ನು ಅಮೇರಿಕ ಎಲ್ಲಿ ಊಹೆ ಮಾಡುತ್ತೆ? ನ್ಯಾಟೋದೊಳಗಡೆ ವಿರೋಧ ಇದೆ. ನ್ಯಾಟೋದಲ್ಲಿ ವಿರೋಧ ಅಂತಂದ್ರೆ ನ್ಯಾಟೋದವ್ರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಬೇಡಪ್ಪ. ಆಮೇಲೆ ಇವನು ಎಲ್ಲರ ಜೊತೆಗೆ ವಿರೋಧ ಕಟ್ಕೊಂಡ. ಯಾವುದು ಮೊದಲು 2ನೇ ಸಾರ್ತಿ ಟ್ರಂಪ್ ಬಂದಾಗ ಈ ಒಂದು ತಾರೀಫ್ ಭಯೋತ್ಪಾದನೆಯನ್ನು ಶುರು ಮಾಡಿದ, 18% ಟೆರರಿಸಮ್ ಶುರು ಮಾಡಿ, ಅಲ್ಲಿ ಆಟೋದವರು ನಮ್ಮ ಸ್ನೇಹಿತರು ಅಂತ ಕೇಳಿಲ್ಲ ಅವನು. ನಿಮ್ಮ ಮೇಲೂ ಟ್ಯಾಕ್ಸು, ಅವ್ರ ಮೇಲೂ ಟ್ಯಾಕ್ಸು, ನಿಮ್ಮ ಮೇಲೂ ಹಾಕ್ತೀವಿ, ಅವ್ರ ಮೇಲೆ ಹಾಕ್ತೀವಿ. ಈ ರೀತಿಯಾದಂಥದ್ದು ಮಾಡಿದಾಗ ಎಲ್ಲರಿಗೂ ಬೇಸರ ಆಗೋಗ್ಬಿಟ್ಟಿತ್ತು. ಸೊ ಆದ್ದರಿಂದ ಕೆಲವು ಜನ ವಿರೋಧ ವ್ಯಕ್ತಪಡಿಸಿದ್ರು, ಕೆಲವೊಂದು ಮಾಡಲಿಲ್ಲ. ಈ ಇಂಡಿಯಾದಂಥದ್ದು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀವಿ ನಾವು. ಆಯಿತಾ, ಅವನೇನು ಟ್ಯಾಕ್ಸ್ ಹಾಕಿದ್ರು ಆಯಿತು, ಹಾಕೋದಿಲ್ಲ ಆಯಿತು, ಕಡಿಮೆ ಮಾಡ್ತೀಯಾ ಮಾಡು, ನಮ್ಮ ಸರಕಿಗೆ ನಾವು ಸಪ್ಲೈ ಮಾಡೋದಕ್ಕೆ ಟ್ಯಾಕ್ಸ್ ಇಲ್ವಾ, ಆಯಿತು ಪುಕ್ಸೆಟ್ಟೆ ಮಾಡ್ತೀವಿ, ನಿಮ್ದಕ್ಕೆ ಟ್ಯಾಕ್ಸಾ ಆಯಿತು ಕಟ್ತೀವಿ. ಸೊ ಎಲ್ಲದಕ್ಕೂ ಹುಜೂರ್ ಅಂತ ಮಾಡ್ಕೊಂಡು ಶುರು ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾದಂಥದ್ದು ಒಂದು. ಎರಡನೇದ್ದು, ಭಾರತ ಮಾಡಿದಂಥ ದೊಡ್ಡ ತಪ್ಪು ಏನಂತಂದರೆ, ಈ ವಿದೇಶಿ ಸಂಬಂಧಗಳಿದಾವಲ್ಲ ಅವುಗಳೆಲ್ಲವನ್ನೂ ಸಹಿತ ನಾವು ಒಡೆದುಹಾಕಿರ್ತಕ್ಕಂಥದ್ದು. ವಿದೇಶಿ ಸಂಬಂಧ ಅಂತಂತಂದರೆ ಮೊದಲು ನೆರೆ ರಾಷ್ಟ್ರಗಳ ಜೊತೆಗೆ ಚೆನ್ನಾಗಿರ್ಬೇಕು ಸಂಬಂಧ. ಯಾವ ಜೊತೆಗೂ ಸಂಬಂಧ ಇಲ್ಲ, ಸರಿಯಾಗಿ ಇಲ್ಲ ನಮಗೆ. ಈ ಕಡೆ ಚೈನಾ ಆಗಿರ್ಬೋದು, ಈ ಕಡೆ ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಅಂತಕ್ಕಂಥದ್ದು, ಶ್ರೀಲಂಕಾ, ಮಾಲ್ಡೀವ್ಸು, ಇವೆಲ್ಲವೂ ಸಹಿತ ಭಾರತದ ಮೇಲೆ ಒಂದು ಅಸಮಾಧಾನವನ್ನು ಹೊಂದಿದ್ದಾವೆ. ಮತ್ತು ಇವ್ರು ಏನು ನಮ್ಮ ಮೋದಿಯವರು ವರ್ಷದಲ್ಲಿ ಮುಕ್ಕಾಲು ದಿನ ಹೊರದೇಶಗಳಲ್ಲೇ ಪ್ರಯಾಣ ಮಾಡ್ತಾರೆ.
ಅದರಿಂದ ಭಾರತಕ್ಕೆ ಆಗಿರ್ತಕ್ಕಂಥ ಲಾಭ ಏನು ಪ್ರಶ್ನೆ. ಅವ್ರು ದಿನ ಹೋಗಿ ಅಲ್ಲೇ ಇರಲಿ, ಬೇಡ ಅನ್ನೋದಿಲ್ಲ. ಭಾರತಕ್ಕೆ ಆಗಿರ್ತಕ್ಕಂಥ ಲಾಭ ಏನು? ಈಗ ಅಮೇರಿಕ ತಾರೀಫ್ ಹಾಕಿದಾಗ ಯಾವ್ದಾದ್ರು ದೇಶ ಸಪೋರ್ಟಿಗೆ ಬಂತ? ನಮಗೆ ಯಾವುದು ಬರಲಿಲ್ವಲ್ಲ. ಓಕೆ, ಈಗ ಏನು ವ್ಯಾಪಾರಿ ಒಪ್ಪಂದ ಮಾಡಿದರು. ವ್ಯಾಪಾರ ಒಪ್ಪಂದ ಮಾಡ್ಕೊಂಡ್ಮೇಲೆ ಭಾರತಕ್ಕೇನೋ ಲಾಭ ಆಯ್ತಾ? ಯಾವ್ದಾದ್ರು ಬೆಲೆ ಇಳಿತಾ? ಇಲ್ವಲ್ಲ. ಅಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಭಾರತಕ್ಕೆ ಆಗಿರ್ತಕ್ಕಂಥದ್ದು ಇದು ವಿದೇಶಾಂಗ ನೀತಿಯಿಂದ. ನೋಡಿ, ಅಮೇರಿಕ ಹೇಳ್ತು, ನೀವು ಯಾವುದೇ ಕಾರಣಕ್ಕೂ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಡು ಕೂಡ್ದು, ನಿಲ್ಲಿಸಬೇಕು. ಅದ್ರ ಜೊತೆಗೆ ಭಾರತೀಯರು ಬಹಳ ಒಳ್ಳೆ ಆಕ್ಟ್ರಸ್ಸು, ನಾವು ಹೇಳಿದಂಗೆ ಕೇಳ್ತಾರೆ. ಇದು ಅಮೇರಿಕ ನಿಲುವು. ಅಪಮಾನಕಾರಿ, ನಮಗೆ ಭಾರತೀಯರಿಗೆ ದೊಡ್ಡ ಅವಮಾನ ಇದು. ಆಯ್ತಾ? ಅವ್ರು ಹೇಳಿದಂಗೆ ನಾವು ಕೇಳಬೇಕಂತೆ. ಯಾಕೆ? ನಮ್ದು ಸಾರ್ವಭೌಮ ದೇಶ ಅಲ್ವಾ? ಉತ್ತರದ ಗೊಂಬೆನ ನಾವು. ಅವ್ರು ಹೇಳಿದಂಗೆ ಕೇಳಬೇಕಾ? ಅವರು ಸಾಮಂತರ, ನಾವು ಸಾಮಂತ ರಸರ, ನಾವು ಅವರು ಕಾಲೋನಿನ ನಮ್ದು ಅಲ್ವಲ್ಲ. ಇಂಥ ಸಂದರ್ಭದಲ್ಲಿಯೂ ಸಹಿತ ಭಾರತ ದಿಟ್ಟ ನಿಲುವನ್ನು ತಗೋಬೇಕಾಗಿತ್ತು, ತಕ್ಕೊಳ್ಳಿಲ್ಲ. ಸೊ ಆದ್ದರಿಂದ ಇವಾಗ ಏನಾಯ್ತು, ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬೇಡಿ, ಯಾಕಂದ್ರೆ ಅದು ಉಕ್ರೇನ್ ಯುದ್ಧಕ್ಕೆ ಬಳಸುತ್ತೆ ನಿಮ್ಮ ಹಣವನ್ನು ಅಂತ ಹೇಳ್ತಲ್ವಾ. ಇವಾಗ ಏನು ಮಾಡ್ತು, 1 ತಿಂಗಳ ಕಾಲ ರಿಯಾಯಿತಿ ಕೊಟ್ಬಿಟ್ಟಿದ್ದೀನಿ ರೀ ನಿಮಗೆ. ರಷ್ಯಾದಿಂದ ತಗೊಂಡ್ಬಿಡಿ ನೀವು, ಒಂದು ತಿಂಗಳು ಆರಾಮಾಗಿ, ಚಿಂತೆ ಇಲ್ಲ. ಅಲ್ಲ, ಪರ್ಮಿಷನ್ ಕೊಡಕ್ಕೆ ಇವ್ರು ಯಾರು ಅಂತ ಅದೇ ಹೇಳಿದಲ್ವಾ. ಯಾಕಂದ್ರೆ ಇಲ್ಲಿರ್ತಕ್ಕಂಥದ್ದು ದುರ್ಬಲವಾಗಿರ್ತಕ್ಕಂಥ ನಾಯಕತ್ವ ಇರುವಾಗ ಅವರು ಗ್ಯಾರಂಟಿಯಾಗಿ ಈ ರೀತಿಯಾದಂಥ ಆಕ್ರಮಣಕಾರಿ ಹೇಳಿಕೆ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮೋದಿ ಅವರು ಅದು ಈ ಥರದ್ದೆಲ್ಲ ಪ್ರಶ್ನೆ ಮಾಡೋದಲ್ವ. ಭಾರತ ನಾವು ಸಾರ್ವಭೌಮ ದೇಶ, ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಅಥವಾ ಈ ಥರ ಸ್ಟೇಟ್ಮೆಂಟ್ ಕೊಡಕ್ಕೆ ಅಂದ್ರೆ ಮೋದಿನೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನ. ಮೋದಿನೇ ಎಫ್ಸ್ಟೀನ್ ಫೈಲಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಅವನು ನೇರವಾಗಿ ಟ್ರಂಪ್ ಹೇಳಿದ್ದಾನೆ, ನಾನು ಮನಸ್ಸು ಮಾಡಿದರೆ ಮೋದಿಯ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡ್ತೇನೆ. ನೇರ ಹೇಳಿದ್ರು. ಅದರ ಅರ್ಥ ಏನು? ರಾಜಕೀಯ ಭವಿಷ್ಯ ಹಾಳು ಮಾಡಬೇಕಾದ್ರೆ ಇವರೊಂದು ವೀಕ್ನೆಸ್ ಅವ್ರ ಹತ್ರ ಇರುತ್ತೆ. ಆದ್ದರಿಂದ ಅದಕ್ಕೆ ಹೆದರ್ಕೊಂಡು ಇವರು ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಇದರಿಂದ ಹಲವಾರು ಚರ್ಚೆಗಳಾಗಿದ್ದಾವೆ ಇದ್ರ ಬಗ್ಗೆ. ಇವಾಗ ಆಗಿರ್ತಕ್ಕಂಥದ್ದು ಏನು, ರಷ್ಯಾದ ಏನು ಮಾಡ್ತು, ಮೊದಲು ರಿಯಾಯಿತಿ ಬೆಲೆಯಲ್ಲಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮಗೆ ತೈಲವನ್ನು ಪೂರೈಸ್ತಾ ಇತ್ತು. ಇವಾಗ ಯಾವಾಗ ಅದು ನಾವು ಬಂದ್ ಮಾಡಿದೀವೋ, ಅಲ್ಲಿಂದ ತೈಲವನ್ನು ನಾವು ತೆಗೆದುಕೊಳ್ಳೋದು ಬಂದ್ ಮಾಡಿದೀವೋ, ಇವಾಗ ರಿಯಾಯಿತಿಯಿಂದ ಮತ್ತೆ ಅಯ್ಯೋ ಅಣ್ಣ ಅಮೇರಿಕ ಹೇಳ್ತಾ ಇದೆ ರಿಯಾಯಿತಿ ಕೊಟ್ಟಿದೆ, ಸಪ್ಲೈ ಮಾಡಿ ಅಂದ ತಕ್ಷಣನೇ ರಷ್ಯಾದವ್ರು ಏನು ಮಾಡಿದ್ರು, ಮಕ್ಕಳ ನಾನು ಕೊಡುವಾಗ ಬೇಡ ಅಂದ್ರಿ, ಇವಾಗ ಬಂದಿದ್ದೀರಲ್ವಾ, ಬನ್ನಿ ಈಗ ನಾವು ಹೇಳಿದ ರೇಟಿಗೆ ತೊಗೊಳ್ಳಿ. ಆ ರೇಟಿಗೆ ನಾವು ಕೊಡೋಕ್ಕಾಗಲ್ಲ, ರಿಯಾಯಿತಿ ಕೊಡೋಕ್ಕಾಗೋದಿಲ್ಲ. ಈಗ ಜಾಗತಿಕವಾಗಿ ಏನು ರೇಟ್ ನಡೀತಾ ಇದೆಯೋ ಅದನ್ನ ತೈಲವನ್ನು ಬ್ಯಾರಲ್ ಇಷ್ಟು ಅಂತ ಹೇಳ್ಬಿಟ್ಟು ಕೊಡಬೇಕು ನೀವು, ಇಲ್ಲ ಅಂದರೆ ಇಲ್ಲ. ಇದರಿಂದ ನಷ್ಟ ಆಗಿದೆ ಯಾರಿಗೆ? ಭಾರತಕ್ಕೆ, ತೈಲೋದ್ಯಮಕ್ಕೆ. ಅದ್ರ ಹೊರೆ ಯಾರು ಹೊರಬೇಕು? ನಾವು ಜನಸಾಮಾನ್ಯರು. ಇವಾಗ ಭಾರತ ಇರಾನಕ್ಕೆ ಬೆಂಬಲ ನೀಡಿದ್ರಿಂದ ಅದು ಜಲಸಂಧಿ ಓಪನ್ ಆಯಿತು ಅಂತ ಒಂದು ಸುದ್ದಿ ಬರ್ತದೆ. ಅವು ಎಲ್ಲ ಸುದ್ದಿಗಳು ನಾನು ಹೇಳ್ತೀನಲ್ಲ, ಈ ಭಕ್ತಾದಿಗಳು, ಈ ₹2 ಟ್ರೋಲ್ಗಳು ಇವರೆಲ್ಲನೂ ಹರಡುತ್ತಾರೆ. ಇವತ್ತವರೆಗೂ ಸಹಿತ ಅದು ಭಾರತ ನನ್ನ ಮಿತ್ರ ರಾಷ್ಟ್ರ ಅಂತ ಹೇಳೋದಾಗಲಿ ಅವೆಲ್ಲನೂ. ಯಾಕಂದರೆ ಈಗಾಗಲೇ 28 ಹಡಗುಗಳು ಅಲ್ಲಿ ನಿಂತಿದ್ದಾವೆ. ಹೌದು, ಆಯ್ತಾ? ಅವರ ಅಕಸ್ಮಾತ್ ಭಾರತ ಮಿತ್ರ ರಾಷ್ಟ್ರ ಅಂದ್ರೆ 28 ಹಡಗುಗಳು ಬರಬೇಕಾಗಿತ್ತಲ್ವಾ? ಆಲ್ಮೋಸ್ಟ್ ಜಲಸಂಧಿ ಹೌದು, ಬರೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಏನಾಗಿದೆ, ಕೆಲವು ದೇಶಗಳಿಗೆ ರಿಯಾಯಿತಿ ಕೊಟ್ಟಿದ್ದಾರೆ. ಆಯ್ತಾ? ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅವ್ರ ಮಿತ್ರ ರಾಷ್ಟ್ರಗಳು. ಇನ್ನೊಂದು ಯಾವುದೋ ಲಿಬಿಯಾನೋ ಯಾವುದೋ ಒಂದು ದೇಶಕ್ಕೆ ಇಲ್ಲೇನು ಮಾಡ್ತಾರೆ, ಹಡಗುಗಳು ಮೊನ್ನೆ ಬಂತಲ್ಲ ಹಡಗು, ಆ ಹಡಗು ಭಾರತದ ಇದನ್ನ ಬಾವುಟ ಇಟ್ಕೊಂಡು ಬಂದದ್ದಲ್ಲ. ಅದು ಆ ಹಡಗುನ ಓನರ್ಶಿಪ್ ಇರೋದು ಬೇರೆ ದೇಶದ್ದು, ನಮ್ಮ ದೇಶದ್ದಲ್ಲ ಅದು. ಅಲ್ಲಿ ಬಾವುಟ ನೋಡಿ ಬಿಡ್ತಾರೆ. ಸೊ ಬಾವುಟ ನೋಡಿಬಿಟ್ಟು ಇದು ಬೇರೆ ದೇಶದ್ದು ಅಂತ ಬಿಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಅದನ್ನ ನೇರವಾಗಿ ಇಲ್ಲಿ ತಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಸರಕು ಭಾರತದ್ದು, ಆದರೆ ಹಡಗು ನಮ್ಮದಲ್ಲ, ಹಡಗಿನ ಮಾಲೀಕತ್ವ ನಮ್ಮದಲ್ಲ, ಅಲ್ಲಿರ್ತಕ್ಕಂಥ ಧ್ವಜ ನಮ್ಮದಲ್ಲ. ಸೊ ಆದ್ದರಿಂದ ಬಂದದ್ದಕ್ಕೆ ಭಾರತದ ಹಡಗುಗಳನ್ನ ಇನ್ನೂ ಬಿಡ್ತಾ ಇಲ್ಲ. ಯಾಕೆಂದ್ರೆ ಆ ಹಡಗೇನು ಮೊನ್ನೆ ಬಂತು, ಆ ಹಡಗು ಅಲ್ಲಿ ಬಿಟ್ಟಿರೋದು ಮಾರ್ಚ್ 5 ಬಿಟ್ಟಿದೆ. ಅದು ಬಂದಿರತಕ್ಕಂಥದ್ದು ಜಲಸಂಧಿಯನ್ನು ದಾಟಿದ್ದು ಮಾರ್ಚ್ 10. ಇವಾಗ ಈ ನಮ್ಮ ವಿದೇಶಾಂಗ ಸಚಿವರಾಗಿದ್ದ ಜೈಶಂಕರ್ ಅವರು ಇರಾನ್ ಜೊತೆ ಮಾತಾಡಿದ್ದು ಮಾರ್ಚ್ 13. ಅಂದ್ರೆ ಇವರು ಮಾತಾಡೋಕ್ಕಿಂತ ಮುಂಚೆನೇ ಹಡಗು ಬಿಟ್ಟು ಬಂದಿದೆ. ಆದ್ರೆ ನಾವು ಕುರಿತಾ ಇದ್ದಾರೆ ಕೆಲವು ಜನ ಭಕ್ತಾದಿಗಳು, ಏನಂದ್ರೆ ನೋಡಿದ್ರ ವಿದೇಶಾಂಗ ನೀತಿ, ಮೋದಿ ಪವರು ನೋಡಿ, ಅಲ್ಲಿಂದ ತೈಲವನ್ನ ಹೆಂಗ್ ಬಂತು ಅಂತ ಇವರು ಕುಣಿದಾಡ್ತಿದ್ದಾರೆ. ಅಲ್ಲ ಸ್ವಾಮಿ, ನಿಮ್ ತೈಲ ಬರೋ ಇದ್ರೆ 28 ಹಡಗು ಬರ್ಬೇಕಿತ್ತಲ್ವಾ? ಯಾಕೆ ಒಂದೇ ಬಂತು? ಇವಾಗ 2 ಬರ್ತಾ ಇದ್ದಾವೆ. ಯಾವ್ದಾದ್ರು ಭಾರತದ ಒಂದು ಫ್ಲಾಗ್ ಇರ್ತಕ್ಕಂಥ ಹಡಗು ಬಂದಿದೆ ನೋಡ್ಕೊಳ್ಳಿ. ಇವಾಗ ಇಲ್ವಲ್ಲ.